ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಎಕ್ಸಿಬಿಷನ್‌ಗೆ ಬಂದಿದ್ದೀವಿ. ಸ್ಟಾರ್ಟಿಂಗ್ಗೆ ಒಂದು ದೊಡ್ಡದಾಗಿ ಒಂದು ಹದ್ದು ಇಟ್ಬಿಟ್ಟಿದ್ದಾರೆ. ಅದು ಸೌಂಡ್ ಮಾಡ್ತಾ ಇರುತ್ತೆ. ಅದು ಸೌಂಡ್ ಕೇಳಿಸ್ಕೊಂಡು ಯಾರೇ ಹೊರಗಡೆ ಹೋಗ್ತಾ ಇದ್ರೂ ಒಂದ್ಸಲ ಒಳಗಡೆ ಬಂದು ಹೋಗಿ ನೋಡಬೇಕು ಅಂತ ಅನಿಸುತ್ತೆ. ಅಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಈ ಸಲ. ಒಳಗಡೆ ಬಂದರೆ ಗೊರಿಲ್ಲಾನು ಅಷ್ಟೇ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಈ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿದೆ, ಹಂಗೆ ಕಾಣಿಸಲ್ಲ. ಪಕ್ಕದಲ್ಲಿ ಹೋದರೆ ನಾವು ಅದು ಕಾಲು ಕೆಳಗಡೆನೂ ಬರೋಲ್ಲ, ತುಂಬ ಸಣ್ಣದಾಗಿ ಕಾಣ್ತಿದ್ದೀವೇನೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆ ನಮ್ಮ ಮನೆಯವರು ಅಲ್ಲಿ ಟಿಕೆಟ್ ತೊಗೊಂಡು ಬರ್ತೀವಿ ಅಂತ ಹೋದರು. ಒಬ್ಬೊಬ್ರಿಗೂ ₹60 ಚಾರ್ಜ್ ಇರುತ್ತೆ. ಹಾಗೆ ಇನ್ನು ಒಳಗಡೆ ಬಂದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅಲ್ಲೆಲ್ಲ ಮಕ್ಕಳದೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ತಾ ಹೋಗ್ತಾ ಏನೋ ಬೇರೆ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವೇನೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಇಲ್ಲಿ ಎಕ್ಸಿಬಿಷನ್ ಇದೇ ಜಾಗದಲ್ಲಿ ಮಾಡಿದರು. ಇಲ್ಲಿ ಎಲ್ಲ ಥರದ್ದು ಬದುಕಿರೋ ಪ್ರಾಣಿಗಳು, ಪಕ್ಷಿಗಳು ತಂದಿಟ್ಟಿದ್ರು. ಮತ್ತು ಹಾವುಗಳೆಲ್ಲ ತಂದಿದ್ದರು, ಅಂದರೆ ಕೈಯಲ್ಲೇ ಇಟ್ಕೊಳ್ಳೋ ಥರ ಎಲ್ಲ ಇತ್ತು. ಅದು ತುಂಬ ಚೆನ್ನಾಗಿತ್ತು. ಅದಕ್ಕೂ ಮುಂಚೆ ಬಂದಿದ್ವಿ, ಅದು ಯಾವುದು ವೀಡಿಯೋ ಮಾಡಲಿಲ್ಲ. ಈ ಸಲವೂ ಅಷ್ಟೇ ತುಂಬ ಚೆನ್ನಾಗಿದೆ. ಎಲ್ಲ ಥರ ಪಕ್ಷಿಗಳೆಲ್ಲನೂ ತಂದಿಟ್ಟಿದ್ದಾರೆ. ಅವು ಆ ಕಡೆ ಈ ಕಡೆ ಆಡೋದು ನೋಡಿದ್ರೇ ಚೆಂದ. ನನ್ನ ಮಗಳು ಹೊರಗಡೆ ಆಗೋದು ಗೋರಿಲ್ಲಾ ಮತ್ತು ಹದ್ದು, ಅದು ಸಖತ್ ದೊಡ್ಡದಾಗಿತ್ತಲ್ಲ, ಅದನ್ನು ನೋಡಿ ತುಂಬ ಹೆದರ್ತಾ ಇದ್ಲು. ಹತ್ರಕ್ಕೂ ಹೋಗ್ತಾ ಇರಲಿಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಇವುಗಳನ್ನೆಲ್ಲ ತುಂಬ ನೋಡಿ ಎಂಜಾಯ್ ಮಾಡ್ತಾ ಇದ್ದಾಳೆ, ತುಂಬ ಇಷ್ಟಪಡ್ತಾ ಇದ್ದಾಳೆ. ನನ್ನ ಮಗ ಇದನ್ನೆಲ್ಲ ನೋಡ್ಕೊಂಡು ಫಾಸ್ಟಾಗಿ ಮುಂದೆ ಹೋಗ್ತಾ ಇದ್ದಾನೆ. ಇವಳು ನಿಧಾನಕ್ಕೆ ನೋಡ್ಕೊಂಡು ಒಂದೊಂದೇ ಪಕ್ಷಿಗಳು ನೋಡ್ಕೊಂಡು, ಅಮ್ಮ ಇದೇನು ಅದೇನು, ಅದ್ಯಾಕೆ ಹಿಂಗೆ ಅಂತಿದೆ ಅಂತ ಎಲ್ಲ ಕೇಳ್ಕೊಂಡು ಬರ್ತಾ ಇದೆ. ಇನ್ನು ಅವನು ಒಳಗಡೆ ಹೋದ್ರೆ ಇನ್ನೇ ಆಟ ಆಡೋಕ್ಕೋಸ್ಕರ ಬನ್ನಿ ಬೇಗ ಅಂತ ಇದ್ದ. ಇನ್ನು ಎಂಟ್ರೆನ್ಸಲ್ಲಿ ನೋಡಿ ಈ ಥರದ್ದು ಸೇಲೆಲ್ಲ ನೋಡಿದ್ರೆ ಒಳಗಡೆ ಹೋಗ್ಬೇಕೇನಾದ್ರು ತೊಗೋಬೇಕು ಅಂತ ಅನಿಸುತ್ತಲ್ವ. ನಾನು ನಮ್ಮ ಮನೆಯವ್ರನ್ನ ಕೇಳಿದರೆ ವಾಪಸ್ ಬರ್ಬೇಕಾದ್ರೆ ಹೀಗೆ ಬರಬೇಕಲ್ವಾ ಅಂತ. ಹಿಂಗೆ ಬರಬೇಕು, ಅವಾಗ ತಗೊಳ್ಳುವಂತೆ ಬಾ ಅಂತ ಅಂದರು. ಆದರೂ ನಂಗೆ ಮನಸ್ಸು ತಡೀನಿಲ್ಲ, ಒಳಗಡೆ ಹೋಗಿ ಸ್ವಲ್ಪ ನೋಡ್ಕೊಂಡು ಬಂದೆ. ಈ ಸಲ ಜಾಸ್ತಿ ಸೇಲ್ಸ್ ಎಲ್ಲ ಜಾಸ್ತಿ ಏನು ಇಟ್ಟಿಲ್ಲ, ಅಂದರೆ ಬಟ್ಟೆಗಳು ಅದು ಇದು ಏನೇನಾದ್ರು ಇರ್ತಾಯಿದ್ರು, ಅಷ್ಟೊಂದಿಲ್ಲ ಏನಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋದರೆ ಇನ್ನು ಗೇಮ್ಗಳೆಲ್ಲ ಕಾಣಿಸ್ತಾ ಇದ್ದಾವೆ ನೋಡಿ. ನನ್ನ ಮಗಳು ಮುಂಚೆ 1-2 ಸಲ ಕೂರಿಸಿದ್ವಿ, ಆವಾಗಲಿಂದ ಅಭ್ಯಾಸ ಆಗಿಬಿಟ್ಟಿದ್ದಾಳೆ. ಯಾವುದು ನೋಡಿದ್ರು ನಾನು ಕೂತ್ಕೋತೀನಿ ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಮುಂಚೆ ಎಲ್ಲ ಏನು ಹಠ ಮಾಡ್ತೀನಿ ಅಂದರೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಸ್ವಲ್ಪ ಚಿಕ್ಕವಳಿದ್ದಾಗ ಗೊತ್ತಾಗ್ತಿರ್ಲಿಲ್ಲ, ಸುಮ್ಮನೆ ಇರ್ತಾಯಿರ್ಲಿ. ಇವಾಗ ಯಾವುದೊಂದು ನೋಡಿದ್ರು ಅಮ್ಮ ಕೂರಿಸಿ ಅಂತಿರ್ತಾಳೆ. ಹಾಗಾಗಿ ನಾವು ಫಸ್ಟ್ ಅವಳನ್ನೇ ಕೂರಿಸಿದ್ವಿ. ಸರಿ ಯಾವ್ದು ಬೇಕು ನೋಡು ಅಂತ ಕೇಳಿದ್ವಿ. ಅವಳು ಒಂದು ಕಾರ್ ಸೆಲೆಕ್ಟ್ ಮಾಡ್ಕೊಂಡು ಇದೇ ಕಾರ್ ಬೇಕು ಅಂತ ಹೇಳಿ ಕೂತ್ಕೊಂಡ್ಳು. ಅವಳಿಗೆ ಸ್ವಲ್ಪನೂ ಭಯ ಇಲ್ಲ, ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ಲು ಅಂದರೆ, ನಾವು ಮುದ್ದು ಅಂತ ಕರೆದ್ರೂ ನಮ್ಮ ಸೈಡ್ ಅವಳು ತಿರುಗಿ ನೋಡ್ತಾನೆ ಇರಲಿಲ್ಲ. ಅವಳು ಯಾವುದೋ ಬೇರೆ ಲೋಕದಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ಲು. ಅವಳಿಗೆ ಏನೋ ಒಂಥರ ಖುಷಿ ಆಟ ಆಡೋದಕ್ಕೆ. ಇನ್ನು ಇಲ್ಲೂ ಗೇಮ್ಸ್ಗೆಲ್ಲ ₹80 ಟಿಕೆಟ್ ಇದೆ. ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಸೇಮ್ ಚಾರ್ಜ್ ಹಾಕಿದ್ದಾರೆ, ಮಕ್ಕಳು ಆಟ ಆಡೋದಕ್ಕೂ. ಇನ್ನು ಟೈಮ್ ಆಯಿತು, ಬಾ ನೀನು ಮುಗೀತು, ಇನ್ನು ಸ್ಟಾಪ್ ಆಯಿತು ಇಳಿ ಅಂತ ಅಂದ್ರೂ ಅವಳು ಇಳಿಯೋದಕ್ಕೆ ರೆಡಿನೇ ಇರಲಿಲ್ಲ. ನಾವು ಕೊನೆಗೆ ಅವಳನ್ನ ಹಿಂಸೆ ಮಾಡಿ ಇಳಿಸ್ಕೊಂಡು ಕರ್ಕೊಂಡು ಬಂದಿದ್ದಾಯಿತು. ಇನ್ನು ನನ್ನ ಮಗನ ಟರ್ನ್ ಬಂತು. ಅವನು ಒಂದು ಗೇಮ್ ಸೆಲೆಕ್ಟ್ ಮಾಡಿಕೊಂಡು ನಾನು ಇದರಲ್ಲಿ ಹೋಗ್ತೀನಿ ಅಂತ ಹೇಳ್ದ. ನನಗಂತೂ ಇದರಲ್ಲೆಲ್ಲ ಕೂರೋದು ಆಟ ಆಡೋದು ಅಂದರೆ ಮೈಯೆಲ್ಲ ಜುಮ್ ಅನಿಸುತ್ತೆ. ಅಂದರೆ ನಂಗೆ ಸಿಕ್ಕಾಪಟ್ಟೆ ತಲೆ ಸುತ್ತೋದು, ವಾಂತಿ ಆಗೋದೆಲ್ಲ ಆಗುತ್ತೆ. ಹಂಗಾಗಿ ಈ ಥರ ಗೇಮ್ಗಳಿಗೆ ನಾನು ಯಾವುದೂ ಆಟ ಆಡೋಕ್ಕೆ ಹೋಗೋದೇ ಇಲ್ಲ. ಏನೇ ಇದ್ದರೂ ಹೊರಗಡೆ ಎಲ್ಲ ನೋಡೋದು, ಶಾಪಿಂಗ್ ಮಾಡೋದು ಅಷ್ಟೇ. ನಾನು ಎಕ್ಸಿಬಿಷನ್ಗೆ ಬಂದರೆ ನಂಗೆ ಫಸ್ಟಿಂದನೂ ಅಷ್ಟೇ, ಈ ಥರ ಗೇಮ್ಗಳು ಆಡೋದು ಅಂದರೆ ಆಗೋದಿಲ್ಲ. ಇನ್ನು ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವ್ರನ್ನ ಕೇಳಿದೆ, ನೀವು ಹೋಗಿ ಆಟ ಆಡಿ ಅಂತ. ಇಲ್ಲ ನಮಗೆ ಬೇಡ, ನನಗೂ ಆಗಲ್ಲ ಅಂತ ಅಂದರು. ಇನ್ನು ಎಲ್ಲ ಎಕ್ಸಿಬಿಷನ್ಗೆ ಬಂದರೆ ಇದಂತೂ ಫಿಕ್ಸು, ನಾವು ಹಪ್ಪಳ ತಿನ್ನೋದು. ನಾವು ಹಪ್ಪಳ ತಗೊಂಡ್ವಿ, ಮತ್ತು ಇವರಿಬ್ಬರು ನಮಗೆ ಹಪ್ಪಳ ಬೇಡ ಅಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಐಸ್ ಕ್ರೀಮ್ ಆದಮೇಲೆ ಮತ್ತೆ ಒಂದು ರೌಂಡು ಬಜ್ಜಿ ತಗೊಂಡ್ವಿ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಇನ್ನು ನನ್ನ ಮಗಳು ಆಟ ಸಾಮಾನುಗಳು ನೋಡಿ ನಂಗೆ ಅದು ಬೇಕು ಇದು ಬೇಕು ಅಂತ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾವ್ದು ಬೇಕು ಅಂದರೆ ಎಲ್ಲದು ಬೇಕು, ಅದು ಬೇಕು ಇದು ಬೇಕು ಅಂತ. ಲಾಸ್ಟಲ್ಲಿ ಇದೊಂದು ಏರೋಪ್ಲೇನ್ ಥರ ಏನೋ ತಗೊಂಡು ಇಟ್ಕೊಂಡ್ಲು. ನಾನು ಸ್ವಲ್ಪ ನೋಡ್ತಾ ಇದ್ದೆ ಏನು ತೊಗೋಬೇಕು ಅಂತ. ಅಷ್ಟೊಂದು ನೋಡ್ತಾ ಇದ್ದರೆ ಏನು ತೊಗೊಳೋದು ಏನು ಬಿಡೋದು ಅನಿಸುತ್ತೆ. ಅಂದರೆ ಜಾಸ್ತಿ ಬರೀ ಪ್ಲಾಸ್ಟಿಕ್ ಐಟಮ್ಗಳೇ ಇತ್ತು, ಹಂಗಾಗಿ ನಾನು ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗಲಿಲ್ಲ. ಕೆಲವೊಂದು ಕ್ಲಿಪ್ಸು ಮತ್ತು ಏರ್ ಬೆಂಡ್ಸ್ ಎಲ್ಲ ಬೇಕಾಗಿತ್ತು, ಹಂಗಾಗಿ ಅದನ್ನು ಮಾತ್ರ ತಗೊಂಡೆ. ಇಲ್ಲಿ ಒಂಥರ ವೆರೈಟಿ ಚಾಕ್ಲೇಟ್ಸು ಮತ್ತು ಜೆಲ್ಲಿ, ಚರಿ ಏನೇನೇನೋ ಇದ್ದು, ಅದನ್ನು ನೋಡ್ತಾ ಇದ್ವಿ ತಗೊಳ್ಳೋಣ ಅಂತ. ಅದೊಂದು 4 ಪಾಕೆಟ್ ತೊಗೊಂಡ್ವಿ.
ಅದೊಂಥರ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿತ್ತು. ಅದು ನೋಡಿ ಮತ್ತೆ ಟೇಸ್ಟ್ ಮಾಡಿದ್ಮೇಲೆ ಅನ್ನಿಸ್ತು ಯಾಕಾದ್ರೂ ತಗೊಂಡ್ವು ಅಂತ. ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಇನ್ನು ಹೊರಗಡೆಯಿಂದ ವಾಪಸ್ ಬರಬೇಕಾದ್ರೆ ಮತ್ತೆ ಅದೇ ಪಕ್ಷಿಗಳು ಸ್ಟಾರ್ಟಿಂಗ್ ಇಂದ ಹೋಗ್ತೀವಲ್ಲ, ಮತ್ತು ವಾಪಸ್ ಹಾಗೆ ಬರಬೇಕು. ಅವುಗಳೆಲ್ಲ ನೋಡ್ಕೊಂಡು ಹಂಗೆ ಆಚೆ ಬಂದ್ವಿ. ಇನ್ನು ಹೊರಗಡೆ ಕುದುರೆಗಳೆಲ್ಲ ನಿಲ್ಲಿಸಿದ್ರು. ಅಂದರೆ ಅಮ್ಮ ಆರ್ಸ್ 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 ಅಂತ ನನ್ನ ಮಗಳು ಸ್ಟಾರ್ಟ್ ಮಾಡಿದ್ಲು. ಕುತ್ಕತ್ತೀಯ ಅಂದರೆ ಹ್ಞೂ ಅಂದ್ಲು. ಪಕ್ಕ ಹೋಗಿ ಸರಿ ಆಯಿತು ಕುತ್ಕ ಅಂತ ಹೇಳಿದ್ಕೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಬೇಡ ಅಂತ. ಆಮೇಲೆ ಕೊನೆಗೆ ಮತ್ತೆ ನಮ್ಮ ಮನೆಯವ್ರು ಕೇಳಿದ್ರು ಕುತ್ಕತ್ತೀಯ, ಕುತ್ಕೊಳ್ಳೋದ್ರೆ ಕುತ್ಕ ಅಂತ. ಲಾಸ್ಟಿಗೆ ಧೈರ್ಯ ಮಾಡಿ ಕುತ್ಕೊಂಡ್ಲು. ನೋಡಿ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಅವಳಿಗೆ ಸ್ವಲ್ಪನೂ ಭಯ ಇಲ್ಲ, ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇದ್ದಾಳೆ. ನನ್ನ ಮಗನ ಕೇಳಿದೆ, ಆಮೇಲೆ ಕೊನೆಗೆ ಇಲ್ಲ ಮೇಡಮ್ ಚಿಕ್ಕ ಮಕ್ಕಳು ಮಾತ್ರ, ದೊಡ್ಡವರೆಲ್ಲ ಇಲ್ಲ ಅಂತ ಹೇಳಿದ್ರು. ಹಾಗೆ ನನ್ನ ಮಗಳನ್ನ ಒಂದು ರೌಂಡ್ ಕರ್ಕೊಂಡ್ಬಂದುಬಿಟ್ರು. ಓಕೆ, ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇನ್ನು ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ, ಬಾಯ್.